ನಿಮ್ಮಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡಿದಿರಿ, ಮೇಲ್ ಮಾಡಿದಿರಿ, ಭಾರತ್ ಕೋಶಲ್ಲಿ ಪೇಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಈ ನೇಮ್ ಕರೆಕ್ಷನ್ನು, ನೇಮ್ ಚೇಂಜ್ ಹೇಗೆ ಮಾಡೋದು ಅನ್ನೋದ್ರ ಫುಲ್ ಡೀಟೇಲ್ಸ್ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಮಾಡಿದ್ನಲ್ಲ, ಅದಾದ್ಮೇಲೆ ನನಗೆ ಈ ತರ ಕ್ವೈರೀಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇದು ನೇಮ್ ಚೇಂಜ್ ಸಲುವಾಗಿನೇ ಮಾಡಿರುವಂತ ಸಪರೇಟ್ ವಿಡಿಯೋ. ಇಲ್ಲಿ ನೇಮ್ ಕರೆಕ್ಷನ್, ನೇಮ್ ಚೇಂಜ್ ನೀವು ಮಾಡ್ಕೋಬೇಕಾದ್ರೆ ಭಾರತ್ ಕೋಶಲ್ಲಿ ಗೌರ್ಮೆಂಟ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಅದರ ಒಂದು ಸಂಪೂರ್ಣ ಪ್ರೋಸೆಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ಇನ್ ಕೇಸ್ ನೇಮ್ ಚೇಂಜ್ ವಿಡಿಯೋನ ಇನ್ನೂ ನೋಡಿಲ್ಲ ನನ್ನ ಚಾನಲ್ ಅಲ್ಲಿ ಅಂದ್ರೆ ಅವೈಲೇಬಲ್ ಇದೆ. ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿದ್ರೆ ನಿಮಗೆ ಈ ವಿಡಿಯೋದ ಉದ್ದೇಶ ಮತ್ತೆ ನಿಮ್ಗೆ ಇರುವಂತ ರಿಕ್ವೈರ್ಮೆಂಟ್ ಕೂಡ ಫುಲ್ಫಿಲ್ ಆಗುತ್ತೆ. ರೈಟ್, ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಭಾರತ್ ಕೋಶ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣುವಂತ ಈ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಇದನ್ನ ಓಪನ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದ ಮೇಲೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಗೆ ಈ ತರದ ಒಂದು ಹೋಮ್ ಪೇಜ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಬೇರೆ ಬೇರೆ ತರ ಆಪ್ಷನ್ ಇದೆ. ಬಟ್ ನೀವು ಮೊದಲ ಬಾರಿಗೆ ಪೇಮೆಂಟ್ ಮಾಡ್ತಿರೋದ್ರಿಂದ ಅಥವಾ ಈ ಉದ್ದೇಶವಾಗಿ ಮಾಡ್ತಿರೋದ್ರಿಂದ ಇಲ್ಲಿ ಕಾಣುವಂತ ಕ್ವಿಕ್ ಪೇಮೆಂಟ್ ಅಥವಾ ನಾನ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮುಂದಿನ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡುವಂತ ಒಂದು ಆಪ್ಷನ್ ಇದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಈ ಪೇಜಲ್ಲಿ ಪರ್ಪಸ್ ಅಂತ ಇದೆಯಲ್ಲ, ಇದ್ರ ಪಕ್ಕದಲ್ಲಿರುವಂಥ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮಿನಿಸ್ಟ್ರಿ ಸೆಲೆಕ್ಟ್ ಮಾಡುವಂಥ ಒಂದಿಷ್ಟು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನಾವು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಕ್ಲಿಕ್ ಮಾಡೋಣ. ಓಕೆ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀವಿ. ಸರ್ಚ್ ಅಂತ ಕೊಟ್ಟ ಮೇಲೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದ್ರೆ ಈಗ ಪೇಜ್ ನಂಬರ್ 1, 2, 3 ಅಂತ ಕಾಣಿಸ್ಕೊಳ್ಳುತ್ತೆ. ಇದು ಆಲ್ಫಾಬೆಟಿಕಲ್ ಅಲ್ಲಿ ಅರೇಂಜ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ಪೇಜ್ ನಂಬರ್ 6ಗೆ ಹೋಗಬೇಕು. ಹಾಗಾಗಿ ಪೇಜ್ ನಂಬರ್ 6 ಅಂತ ನಾನು ಕ್ಲಿಕ್ ಮಾಡ್ತೀನಿ. ಫೈನ್, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸೇಲ್ ಆಫ್ ಗೆಜೆಟೆ ಪಬ್ಲಿಕೇಶನ್, ಕಂಟ್ರೋಲರ್ ಆಫ್ ಪಬ್ಲಿಕೇಶನ್ ಅನ್ನುವಂತ ಒಂದು ಆಪ್ಷನ್ ಅನ್ನು ನೀವು ಹುಡುಕ್ಬೇಕಾಗುತ್ತೆ. ಇಲ್ಲಿ ನೋಡಿ, PQRS ಇಂದ ಎಲ್ಲಿ ಬರುತ್ತೆ ನಿಮಗೆ, ಇಲ್ಲಿ ಸಿಗ್ತಾ ಇದೆ ನೋಡಿ, ಸೇಲ್ ಆಫ್ ಗೆಜೆಟೆ ಪಬ್ಲಿಕೇಶನ್, ಕಂಟ್ರೋಲರ್ ಆಫ್ ಪಬ್ಲಿಕೇಶನ್ಸ್ ಡೆಲ್ಲಿ ಅನ್ನೋ ಆಪ್ಷನ್ ಅನ್ನ ನೀವು ಹುಡುಕಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದು ಕ್ಲಿಕ್ ಮಾಡಿದ ಮೇಲೆ ಮುಂದಿನ ಪೇಜ್ ನಲ್ಲಿ DDO ಸೆಲೆಕ್ಟ್ ಮಾಡುವಂತ ಆಪ್ಷನ್ ಬರುತ್ತೆ. DDO. ಓಕೆ, ಸೊ ಇಲ್ಲಿ ಕಂಟ್ರೋಲರ್ ಆಫ್ ಪಬ್ಲಿಕೇಶನ್ಸ್ ನ್ಯೂ ಡೆಲ್ಲಿ ಅನ್ನೋ ಅಂತ ಆಪ್ಷನ್ ಅನ್ನ ಹುಡುಕಿ ಕ್ಲಿಕ್ ಮಾಡ್ಕೋಬೇಕು. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನ್, ಕಂಟ್ರೋಲರ್ ಆಫ್ ಪಬ್ಲಿಕೇಶನ್ಸ್ ನ್ಯೂ ಡೆಲ್ಲಿ ನೋಡಿ, ಕೋಡ್ ಇದೆ 242722. ಸೊ ಈ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದನ್ನ ಗಮನಿಸಿ, ನೀವು ಗೆಜೆಟೆ ನೋಟಿಫಿಕೇಶನ್ ಪೇಮೆಂಟ್ ಇದೇ ಆಫೀಸಿಗೆ ಹೋಗ್ಬೇಕಾಗಿರೋದ್ರಿಂದ ಇದೇ ಪರ್ಟಿಕ್ಯುಲರ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಬೇರೆ ಡಿಪಾರ್ಟ್ಮೆಂಟ್ ಏನಾದ್ರೂ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಪೇಮೆಂಟು ಇನ್ವ್ಯಾಲಿಡ್ ಆಗುತ್ತೆ. ಸೊ ಹಾಗಾಗಿ ಈ ಕೋಡ್ ಏನಿದೆಯಲ್ಲ 242722 ಕಂಟ್ರೋಲರ್ ಆಫ್ ಪಬ್ಲಿಕೇಶನ್ಸ್ ನ್ಯೂ ಡೆಲ್ಲಿ ಅನ್ನುವಂಥ ಆಪ್ಷನ್ ಅನ್ನು ಮಾತ್ರ ನೀವು ಹುಡುಕಿ ಸೆಲೆಕ್ಟ್ ಮಾಡಿ. ಇದಾದ್ಮೇಲೆ ಡಿಪಾರ್ಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಅಮೌಂಟ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಗಲೇ ನಾನು ನೇಮ್ ಚೇಂಜ್ಗೆ, ನೇಮ್ ಕರೆಕ್ಷನ್ಗೆ, ಸರ್ನೇಮ್ಗೆ ಬೇರೆ ಬೇರೆ ಕಾರಣಕ್ಕೆ ನಿಗದಿಯಾಗಿರುವಂಥ ಅಮೌಂಟ್ ಅನ್ನ ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅನ್ನು ಕೂಡ ಕೊಟ್ಟಿದ್ದೀನಿ. ಸೊ ನೀವು ಮುಂಚೆ ಅದನ್ನು ನೋಡ್ಕೊಂಡು ಬಂದು ಕ್ಲಾರಿಟಿ ತಗೊಂಡು ಇಲ್ಲಿ ಫೀನ ಎಂಟ್ರಿ ಮಾಡಿ. ಇಟ್ ಮೇ ಬಿ 1100, 1300. ಸೊ ನಿಮ್ಮ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಾ ಆ ಪರ್ಟಿಕ್ಯುಲರ್ ಫೀಯನ್ನ ನೀವು ಈ ಫೀಲ್ಡ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ನಂತರ ನೀವು ಇಲ್ಲಿ ರಿಮಾರ್ಕ್ಸ್ ಅಂತ ಇದೆಯಲ್ಲ, ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಈ ಪೇಮೆಂಟ್ ನ ಮಾಡ್ತಾ ಇದ್ದೀರಾ, ನೇಮ್ ಚೇಂಜಿಂಗ್ ಮಾಡ್ತಾ ಇದ್ದೀರಾ, ಸರ್ನೇಮ್ ಚೇಂಜಿಂಗ್ ಮಾಡ್ತಾ ಇದ್ದೀರಾ, ರೈಟ್. ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡಿ. ಲೈಕ್ ನೇಮ್ ಚೇಂಜ್, ನೇಮ್ ಕರೆಕ್ಷನ್ ಅನ್ನೋಂಥ ಟೈಪ್ ಮಾಡಿ. ಇಲ್ಲಿ ಕೆಳಗೆ ಕಾಣುವಂತ ಕ್ಯಾಪ್ಚಾ ಇದೆ ಇಲ್ಲಿ. ಓಕೆ, ಈ ಕ್ಯಾಪ್ಚನ್ನ ಇದು ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಕೆಲವೊಂದು ಲೆಟರ್ಸ್ ಕ್ಯಾಪ್ಸ್ ಅಲ್ಲಿ ಇರುತ್ತೆ, ಕೆಲವೊಂದು ಲೆಟರ್ಸ್ ಸ್ಮಾಲ್ ಅಲ್ಲಿ ಇರುತ್ತೆ. ಸೊ ನೋಡಿಕೊಂಡು ಅದನ್ನ ಎಂಟ್ರಿ ಮಾಡಿ. ಕರೆಕ್ಟಾಗಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಆ್ಯಡ್ ಅಂತ ಬಟನ್ ಇದೆ ನೋಡಿ, ಆ್ಯಡ್ ಬಟನ್ ಅನ್ನ ಕ್ಲಿಕ್ ಮಾಡಿ.
ಇದಾದ ಮೇಲೆ ನೀವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ನೀವು ಯಾವ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿದ್ದೀರಿ, ಯಾವ ಕಾರಣಕ್ಕೆ ಎಷ್ಟು ಪೇಮೆಂಟನ್ನು ಹಾಕಿದ್ದೀರಿ ಫೀಸು. ಸೊ ಇದೆಲ್ಲ ಇರುತ್ತೆ. ಇದೊಂದು ಸರಿ ಚೆಕ್ ಮಾಡಿಕೊಂಡು ಸರಿ ಇದೆ ಅನ್ನೋದನ್ನು ಕನ್ಫರ್ಮ್ ಆದಮೇಲೆ ಮತ್ತೊಂದು ಸರಿ ಇಲ್ಲೊಂದು ಕ್ಯಾಪ್ಚಾ ಇದೆ ನೋಡಿ, ಈ ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಈ ಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಇರುವಂಥ ನೆಕ್ಸ್ಟ್ ಅನ್ನೋವಂಥ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪರ್ಸನಲ್ ಡೀಟೇಲ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ, ಇಲ್ಲಿ ನೇಮ್ ಅಂತ ಇದೆಯಲ್ಲ, ತುಂಬ ಜನ ಈ ಸ್ಟೆಪ್ಪಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಗಮನಿಸಿ. ಇಲ್ಲಿ ನಿಮ್ಮ ಹೊಸ ಹೆಸರನ್ನು ಹಾಕ್ಬಾರ್ದು. ಇನ್ ಕೇಸ್ ನೀವು ನೇಮ್ ಚೇಂಜ್ ಮಾಡ್ಕೊಳ್ತಿದ್ದೀರ ಅಂತಂದರೆ ಹೊಸ ಹೆಸರನ್ನು ಹಾಕ್ಬಿಡಿ. ನಮ್ಮದು ಹಳೆ ಹೆಸರು ಏನಿದೆಯಲ್ಲ, ಹಳೆ ಹೆಸರನ್ನು ನೀವು ಮೆನ್ಷನ್ ಮಾಡಿ. ನಿಮ್ಮ ಹಳೆ ಹೆಸರನ್ನು ನೀವು ನೇಮ್ ಅನ್ನುವಂಥ ಫೀಲ್ಡಲ್ಲಿ ಎಂಟ್ರಿ ಮಾಡಾಬಿಡಿ. ಓಕೆ, ಅದಾದಮೇಲೆ ಅಡ್ರೆಸ್ ಲೈನ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಅಡ್ರೆಸ್ ಏನಿದೆ, ಪೋಸ್ಟಲ್ ಅಡ್ರೆಸ್, ಅದನ್ನು ಹಾಕಿ. ಓಕೆ, ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ಸ್ ಇದೆ, ಕೆಲವೊಂದು ಮ್ಯಾಂಡೇಟರಿ ಫೀಲ್ಡ್ಸ್ ಇದೆ. ಆ ಮ್ಯಾಂಡೇಟರಿ ಫೀಲ್ಡ್ಸನ್ನೆಲ್ಲ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಕೆಲವೊಂದು ಫೀಲ್ಡ್ಸು ಮ್ಯಾಂಡೇಟರಿ ಇಲ್ಲ, ಅಂದರೆ ಸ್ಟಾರ್ ಮಾರ್ಕ್ ಇಲ್ಲ, ರೆಡ್ ಸ್ಟಾರ್ ಮಾರ್ಕ್. ಸೊ ಅದು ಪಾನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಇದೆಲ್ಲ ಕಂಪಲ್ಸರಿ ಏನಲ್ಲ, ಅದಿಲ್ಲ ಅಂದರೆ ನೀವು ಖಾಲಿ ಬಿಡು. ಇದಾದ ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೊಬೈಲ್ ನಂಬರನ್ನು ಮತ್ತು ಇಮೇಲ್ ID-ನ ಸರಿಯಾಗಿ ಮೆನ್ಷನ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವೇನಾದರೂ ರೆಸಿಪ್ಟ್ ಡೌನ್ಲೋಡ್ ಮಾಡಬೇಕಾದ್ರೆ, ಇನ್ ಕೇಸ್ ಪೇಮೆಂಟ್ ಟ್ರ್ಯಾಕ್ ಮಾಡೋದಕ್ಕೆ, ಅಥವಾ ನಿಮ್ದು ಏನಾದರೂ ಪೇಮೆಂಟ್ ಏನಾದರೂ ಫೇಲ್ಯೂರ್ ಆದರೆ ಅಥವಾ ಏನಾದರೂ ಸ್ಟಕ್ ಆದರೆ, ಈ ಮೊಬೈಲ್ ನಂಬರ್, ಇಮೇಲ್ ID ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇವೆರಡು ಡೀಟೇಲ್ಸ್ ನಿಮಗೆ ಕರೆಕ್ಟಾಗಿ ಕೊಟ್ಟು ಅಂತಂದರೆ ನೀವು ಆಮೇಲೆ ರಿಕವರಿ ಮಾಡ್ಕೋಬೋದು, ಸ್ಟೇಟಸ್ ತಿಳ್ಕೊಬೋದು. ಓಕೆ, ಸೊ ಇದೆಲ್ಲ ಎಂಟ್ರಿ ಆದಮೇಲೆ ನೀವು ನೆಕ್ಸ್ಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಅಂತ ಆದಮೇಲೆ ಈಗ ನೀವು ಎಂಟ್ರಿ ಮಾಡಿರುವಂಥ ಎಲ್ಲ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಬಂದಿದೆ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲದು ಸರಿಯಾಗಿದೆಯಾ. ನಿಮ್ಮ ನೇಮ್ ಜಾಗದಲ್ಲಿ ಓಲ್ಡ್ ನೇಮ್ ಹಾಕಿ ನೇಮ್ ಚೇಂಜ್ ಅಂತ ಮಾಡ್ತಾ ಇದ್ರೆ ಅಡ್ರೆಸ್ ಆಗಿರ್ಬೋದು, ಅಮೌಂಟ್, ರಿಮಾರ್ಕ್ಸ್ ಎಲ್ಲದು ಸರಿಯಾಗಿದೆಯಾ ಅಂತ ವೆರಿಫೈ ಮಾಡಿಕೊಂಡು, ಓಕೆ, ಇದೆಲ್ಲ ಆದಮೇಲೆ ಕನ್ಫರ್ಮ್ ಬಟನನ್ನು ಕ್ಲಿಕ್ ಮಾಡಿ. ಇಷ್ಟಾದಮೇಲೆ ನಿಮಗೆ ಪೇಮೆಂಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ಮೇನ್ ಆಗಿ ನಿಮಗೆ ಬೇರೆ ಬೇರೆ ರೀತಿಯ ಬ್ಯಾಂಕ್ ಗೇಟ್ವೇಸ್ ಇದೆ, ಪೇಮೆಂಟ್ ಗೇಟ್ವೇಸ್ ಇದಾವೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಗೇಟ್ವೇಸ್ ಇರೋದ್ರಿಂದ ಇಲ್ಲಿ ಪರ್ಸೆಂಟೇಜ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ತುಂಬ ಅಕ್ಯುರೇಟ್ ಆಗಿ, ತುಂಬ ಸ್ಪೀಡಾಗಿ ಯಾವ ಗೇಟ್ವೇಸ್ ಆಗುತ್ತೆ ಅಂತ. ಇಲ್ಲಿ ಒಂದು ಕೆಲಸ ಮಾಡಿ, ಯಾವುದು ಜಾಸ್ತಿ ಪರ್ಸೆಂಟೇಜ್ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಅಕೌಂಟು ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕ್ದ ಗೇಟ್ವೇನ ನೀವು ಆಯ್ಕೆ ಮಾಡಿಕೊಂಡ್ರು ಕೂಡ ಒಳ್ಳೆಯದು. ಸೊ ಎರಡರಲ್ಲಿ ಒಂದೇ ಯಾವುದು ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ HDFC ಆಗಿರ್ಬೋದು, SBI ಆಗಿರ್ಬೋದು, ICICI ಆಗಿರ್ಬೋದು, ರೈಟ್. ಸೊ ನೀವೀಗ ಇಲ್ಲಿ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ತುಂಬ ಈಸಿ ಆಗಬೇಕು ಅಂತಂದರೆ ಈಗ ಡೆಬಿಟ್ ಇರ್ಬೋದು, ಕ್ರೆಡಿಟ್ ಇರ್ಬೋದು, ನೆಟ್ ಬ್ಯಾಂಕಿಂಗ್, UPI ಎಲ್ಲ ಇದೆ. ಸೊ ತುಂಬ ಈಸಿ ಅಂತಂದರೆ UPIನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಓಕೆ, ನಿಮಗೆ ಬೇಕಾಗಿದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ UPIನ ಸೆಲೆಕ್ಟ್ ಮಾಡಿಕೊಂಡು UPI ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಕ್ಯಾಪ್ಚಾ ಕೇಳುತ್ತೆ, ಎಂಟ್ರಿ ಮಾಡಿ. ಅದಾದಮೇಲೆ ಆನ್ಲೈನ್ ಡಿಕ್ಲರೇಷನ್ ಚೆಕ್ ಬಾಕ್ಸ್ ಇದೆ ಇಲ್ಲಿ, ಅದನ್ನು ಕೂಡ ಚೆಕ್ ಮಾಡಿ, ಅಂದರೆ ಟಿಕ್ ಮಾಡಿ. ನಂತರ ಪೇಮೆಂಟ್ ಬಟನ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ UPI ID ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ UPI ID ಇರುತ್ತಲ್ವಾ, ಸೊ ಇವು ಫೋನ್ಪೇದು ಅಥವಾ ಗೂಗಲ್ ಪೇದು, ಅದನ್ನು ನೀವು ಇಲ್ಲಿ ಹಾಕಿ ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಅದನ್ನು ಹಾಕಿ ಇಲ್ಲೊಂದು ವೆರಿಫೈ ಅಂತಿದೆ. ವೆರಿಫೈ ಆದಮೇಲೆ ಅಕೌಂಟ್ ನೇಮ್ ಸರಿಯಾಗಿ ಬಂದಿದ್ದರೆ ಪೇ ಮೇಲೆ ಕ್ಲಿಕ್ ಮಾಡಿ. ಅದೆಲ್ಲ ಸರಿಯಾಗಿದೆ ಅಂತಂದರೆ ಪೇ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೂಗಲ್ ಪೇ ಅಥವಾ ಫೋನ್ಪೇ ನೀವು ಯಾವುದು ID ಕೊಟ್ಟಿದ್ದೀರಾ ಅಲ್ಲಿ ನಿಮಗೆ ಪೇಮೆಂಟ್ ಮಾಡಲಿದ್ದಕ್ಕೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಓಕೆ, ಸೊ ನೋಟಿಫಿಕೇಷನ್ ಅಲ್ಲಿ ಅದನ್ನ ಅಪ್ರೂವ್ ಮಾಡಿ ಪೇಮೆಂಟನ್ನು ಸಕ್ಸಸ್ ಮಾಡಿ. ಸೊ ಆ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ಸ್ಕ್ರೀನ್ ಇದೆಯಲ್ಲ ರೀಲೋಡ್ ಆಗುತ್ತೆ ಮತ್ತು ಸಕ್ಸಸ್ ಅಂತ ತೋರಿಸುತ್ತೆ. ನಿಮಗೆ ಪೇಮೆಂಟ್ ಸಕ್ಸಸ್ ಅಂತ ಕಾಣುತ್ತೆ ನೋಡಿ. ಪೇಮೆಂಟ್ ಸಕ್ಸಸ್ ಆದಮೇಲೆ ಕೆಳಗಡೆ ನಿಮ್ಗೆ ಇಲ್ಲಿ PDF ಐಕಾನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ PDF ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಭಾರತ್ ಕೋಶ್ ರಿಸಿಪ್ಟ್ ಜನರೇಟ್ ಆಗುತ್ತೆ. ಅಂದರೆ ಮೇಲೆ ಪೇಮೆಂಟ್ ಮಾಡಿದರೆ ಅದು ರಿಸಿಪ್ಟ್ ನಿಮಗೆ ಸಿಗುತ್ತೆ. ಇಲ್ಲಿ ಈ ರಿಸಿಪ್ಟಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಇರುತ್ತೆ, ಅದರಿಂದ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸೇಫಾಗಿ ಇಟ್ಕೊಳ್ಳಿ. ಜೊತೆಗೆ ಪ್ರಿಂಟ್ ಔಟ್ ಕೂಡ ತಗೊಳ್ಳಿ, ಯಾಕಂದರೆ ನೀವು ಏನೋ ಆಫೀಸಿಗೆ ಕಳಿಸ್ಬೇಕಾಗುತ್ತೆ, ಗೆಜೆಟ್ ಆಫೀಸಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಓಕೆ, ಸೊ ಇಷ್ಟು ಓವರಾಲ್ ಪ್ರೊಸೀಜರ್. ಸೊ ಇನ್ ಕೇಸ್ ಇನ್ನೊಂದು ಮಾಹಿತಿ ಇಲ್ಲಿ ನೀವು ಹೋಮ್ ಪೇಜಿಗೆ ಬಂದರೆ, ಇನ್ ಕೇಸ್ ನಿಮ್ಮ ಪೇಮೆಂಟ್ ಏನಾದರೂ ಸ್ಟಕ್ ಆಯಿತು ಅಥವಾ ಫೇಲ್ ಆಯಿತು ಅಥವಾ ಯಾವುದೋ ಕಾರಣಕ್ಕೆ ಸಕ್ಸಸ್ ಅಂತ ಬರಲಿಲ್ಲ ಅಂತಂದರೆ ಡೋಂಟ್ ವರಿ. ಒಂದು ವೇಳೆ ನಿಮ್ಮ ಪೇಮೆಂಟ್ ಡೈರೆಕ್ಟ್ ಆಗಿತ್ತು, ಜೊತೆಗೆ ರಿಸಿಪ್ಟ್ ಏನಾದರೂ ಜನರೇಟ್ ಆಗಲಿಲ್ಲ ಅಂತಂದರೆ ಇಲ್ಲಿ ಹೋಮ್ ಪೇಜಿಗೆ ಬಂದು ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಟ್ರ್ಯಾಕ್ ಯುವರ್ ಪೇಮೆಂಟ್ ಅನ್ನೋ ಆಪ್ಷನ್ ಇದೆ. ಟ್ರ್ಯಾಕ್ ಯುವರ್ ಪೇಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿಬಿಟ್ಟು ನಾನು ಆಲ್ರೆಡಿ ಹೇಳಿದ್ನಲ್ವ, ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮತ್ತು ಇಮೇಲ್ ಐ ಡಿ ಕೇಳುತ್ತೆ. ಸೊ ಅದನ್ನು ಹಾಕಿ OTP ಬರುತ್ತೆ, ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ ಕೇಸ್ ಪೇಮೆಂಟ್ ಏನಾದರೂ ಫೇಲ್ ಆಯಿತು, ಯಾವುದೇ ಕಾರಣದಿಂದ ಏನಾದರೂ ಪ್ರೊಸೆಸಿಂಗಲ್ಲಿತ್ತು ಅಥವಾ ಸಕ್ಸಸ್ಫುಲ್ ನೋಟಿಫಿಕೇಶನ್ ಬರಲಿಲ್ಲ ಅಂತಂದರೆ ಜಸ್ಟ್ ಯು ವೇಟ್ ಫಾರ್ 1 or 2 hours, ಅಂದರೆ 1 ಅಥವಾ 2 ಗಂಟೆ ಒಳಗಡೆ ನಿಮಗೆ ಇದು ಸೆಟ್ಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ನಿಮಗೆ ಪೇಮೆಂಟ್ ರಿಸಿಪ್ಟ್ ಕೂಡ ನಿಮಗೆ ಸಿಗುತ್ತೆ. ಇದಕ್ಕೆಲ್ಲ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಇತ್ತು ಅಂತಂದರೆ ಹೆಲ್ಪ್ ಆಗುತ್ತೆ. ಇದೆಷ್ಟು ಸರಿಯಾದ ಪ್ರೊಸೀಜರ್ ಅಷ್ಟೇ. ಬೈ ಬೈ, ಸಿ ಯು.